ಮಾರ್ಚ್ 3 ಮಂಗಳವಾರ ಹನುಮಂತನ ಕೃಪೆಯಿಂದ ಈ ರಾಶಿಯವರಿಗೆ ಇಂದು ಶತ್ರುನಾಶ, ಭಾರೀ ಜಯ. ದ್ವಾದಶ ರಾಶಿಗಳ ಸುದೀರ್ಘ ಭವಿಷ್ಯ 2026. ದ್ವಾದಶ ರಾಶಿಗಳ ವಿವರವಾದ ವಿಶ್ಲೇಷಣೆ. 1. ಮೇಷರಾಶಿ, ಏರೀಸ್. ನಿಮ್ಮ ರಾಶ್ಯಾಧಿಪತಿ ಮಂಗಳನ ದಿನವಾದ್ದರಿಂದ ಇಂದು ನೀವು ಅತ್ಯಂತ ಶಕ್ತಿಯುತವಾಗಿರುವಿರಿ. ವೃತ್ತಿ, ಧೈರ್ಯದಿಂದ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ರಿಯಲ್ ಎಸ್ಟೇಟ್ ಮತ್ತು ಭೂಮಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇಂದು ಭಾರಿ ಲಾಭದ ನಿರೀಕ್ಷೆಯಿದೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಆರ್ಥಿಕ, ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ. ಸಾಲದ ಹೊರೆ ಇಳಿಸಿಕೊಳ್ಳಲು ಇಂದು ಉತ್ತಮ ಮಾರ್ಗಗಳು ಗೋಚರಿಸಲಿವೆ. ಕುಟುಂಬ, ಸಹೋದರರೊಂದಿಗೆ ಇದ್ದ ಮನಸ್ತಾಪಗಳು ದೂರವಾಗಲಿವೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಶುಭ ಸಂಖ್ಯೆ 9. ಪರಿಹಾರ, ಹನುಮಾನ್ ಚಾಲಿಸಾ ಪಠಿಸಿ. 2. ವೃಷಭರಾಶಿ, ಟಾರಸ್. ಇಂದು ನೀವು ಮಾತು ಮತ್ತು ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕು. ವೃತ್ತಿ, ಕೆಲಸದ ಸ್ಥಳದಲ್ಲಿ ಅನಗತ್ಯವಾದ ವಿವಾದಗಳಿಂದ ದೂರವಿರಿ. ಶತ್ರುಗಳು ನಿಮ್ಮ ವಿರುದ್ಧ ಸಂಚು ರೂಪಿಸಬಹುದು, ಆದರೆ ನಿಮ್ಮ ತಾಳ್ಮೆ ನಿಮ್ಮನ್ನು ಕಾಪಾಡುತ್ತದೆ. ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಲಾಭ ಸಿಗಲು ಶ್ರಮ ಅಗತ್ಯ. ಆರ್ಥಿಕ, ಹಣದ ಹರಿವು ಸಾಧಾರಣವಾಗಿರುತ್ತದೆ. ಅನಗತ್ಯ ಖರ್ಚುಗಳು ನಿಮ್ಮ ಆರ್ಥಿಕ ಸಮತೋಲನವನ್ನು ತಪ್ಪಿಸಬಹುದು. ಆರೋಗ್ಯ, ಕಣ್ಣಿನ ಸಮಸ್ಯೆ ಅಥವಾ ಉಷ್ಣ ಸಂಬಂಧಿತ ತೊಂದರೆಗಳ ಬಗ್ಗೆ ಎಚ್ಚರವಿರಲಿ. ಶುಭ ಸಂಖ್ಯೆ 6. ಪರಿಹಾರ, ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡಿ. 3. ಮಿಥುನ ರಾಶಿ, ಜೆಮಿನಿ. ಇಂದು ನಿಮಗೆ ಅದೃಷ್ಟ ಮತ್ತು ಸಂವಹನ ಕಲೆ ಕೈಹಿಡಿಯಲಿದೆ. ವೃತ್ತಿ, ಮಾಧ್ಯಮ, ಮಾರ್ಕೆಟಿಂಗ್ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ಬುದ್ಧಿವಂತಿಕೆಯಿಂದ ಕಠಿಣ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಿರಿ. ಆರ್ಥಿಕ, ಹೊಸ ಹೂಡಿಕೆಗೆ ಇಂದು ಶುಭ ದಿನ. ಮಿತ್ರರಿಂದ ಆರ್ಥಿಕ ಸಹಾಯ ದೊರೆಯಲಿದೆ. ಕುಟುಂಬ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶುಭ ಸುದ್ದಿ ಕೇಳುವಿರಿ. ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಶುಭ ಸಂಖ್ಯೆ 5. ಪರಿಹಾರ, ಗಣೇಶನಿಗೆ ಕೆಂಪು ಹೂವು ಅರ್ಪಿಸಿ. 4. ಕಟಕ ರಾಶಿ, ಕ್ಯಾನ್ಸರ್. ಮಾನಸಿಕ ಶಾಂತಿಗಾಗಿ ಇಂದು ನೀವು ದೈವದ ಮೊರೆ ಹೋಗುವಿರಿ. ವೃತ್ತಿ, ಕೆಲಸದ ಸ್ಥಳದಲ್ಲಿ ಬದಲಾವಣೆ ಬಯಸುವಿರಿ. ಉದ್ಯೋಗದಲ್ಲಿ ಸ್ವಲ್ಪ ಅಸ್ಥಿರತೆ ಕಾಡಬಹುದು. ಹಿರಿಯ ಅಧಿಕಾರಿಗಳ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಆರ್ಥಿಕ, ಮನೆ ಅಥವಾ ವಾಹನದ ರಿಪೇರಿಗಾಗಿ ಹಣ ವ್ಯಯಿಸುವಿರಿ. ಉಳಿತಾಯದ ಕಡೆ ಹೆಚ್ಚಿನ ಗಮನ ನೀಡಿ. ಆರೋಗ್ಯ, ಮಾನಸಿಕ ಒತ್ತಡ ಕಡಿಮೆ ಮಾಡಲು ಧ್ಯಾನ ಮಾಡಿ. ಶುಭ ಸಂಖ್ಯೆ 2. ಪರಿಹಾರ, ದುರ್ಗಾದೇವಿಯ ದರ್ಶನ ಮಾಡಿ. 5. ಸಿಂಹರಾಶಿ, ಲಿಯೋ. ಇಂದು ನಿಮ್ಮ ದಕ್ಷತೆ ಮತ್ತು ಆಡಳಿತ ಶಕ್ತಿ ಎಲ್ಲರ ಗಮನ ಸೆಳೆಯಲಿದೆ. ವೃತ್ತಿ, ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿರುವವರಿಗೆ ಉನ್ನತ ಸ್ಥಾನಮಾನ ಸಿಗುವ ಯೋಗವಿದೆ. ನಿಮ್ಮ ಮಾತಿಗೆ ಎಲ್ಲೆಡೆ ಮನ್ನಣೆ ಸಿಗಲಿದೆ. ಹೊಸ ಉದ್ಯಮ ಆರಂಭಿಸಲು ಇಂದು ಸಕಾಲ. ಆರ್ಥಿಕ ಪರಿಸ್ಥಿತಿ ಬಲವಾಗಲಿದೆ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯಿಸುವಿರಿ. ಕುಟುಂಬ, ತಂದೆಯ ಬೆಂಬಲದಿಂದ ದೊಡ್ಡ ಆಸ್ತಿ ವ್ಯವಹಾರ ಪೂರ್ಣಗೊಳ್ಳಲಿದೆ. ಮನೆಯಲ್ಲಿ ಹಬ್ಬದ ವಾತಾವರಣವಿರಲಿದೆ. ಶುಭ ಸಂಖ್ಯೆ 1. ಪರಿಹಾರ, ಸೂರ್ಯನಿಗೆ ನಮಸ್ಕರಿಸಿ ಮತ್ತು ಹನುಮಂತನ ಸ್ಮರಣೆ ಮಾಡಿ. 6. ಕನ್ಯಾ ರಾಶಿ, ವರ್ಗೋ. ಇಂದು ನೀವು ಕೆಲಸದಲ್ಲಿ ನಿಖರತೆ ಮತ್ತು ಶಿಸ್ತನ್ನು ಕಾಪಾಡುವಿರಿ. ವೃತ್ತಿ, ಬಾಕಿ ಉಳಿದಿದ್ದ ಫೈಲ್ ಕೆಲಸಗಳು ಇಂದು ಪೂರ್ಣಗೊಳ್ಳಲಿವೆ. ಉದ್ಯೋಗದಲ್ಲಿ ಬಡ್ತಿಯ ಸೂಚನೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭವಾಗಲಿದೆ. ಆರ್ಥಿಕವಾಗಿ ಯಾವುದೇ ತೊಂದರೆ ಇರದು, ಆದರೆ ವ್ಯವಹಾರದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ಆರೋಗ್ಯ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ಇರಲಿ. ಶುಭ ಸಂಖ್ಯೆ 3. ಪರಿಹಾರ, ವಿಷ್ಣು ಸಹಸ್ರನಾಮ ಪಠಿಸಿ. 7. ತುಲಾರಾಶಿ, ಲಿಬ್ರಾ. ಸೌಂದರ್ಯ, ಕಲೆ ಮತ್ತು ಪ್ರೀತಿಯಲ್ಲಿ ಆಸಕ್ತಿ ಹೆಚ್ಚಾಗುವ ದಿನ. ವೃತ್ತಿ, ಫ್ಯಾಷನ್, ಸಿನಿಮಾ ಮತ್ತು ಕಲಾರಂಗದಲ್ಲಿರುವವರಿಗೆ ಇಂದು ಸುವರ್ಣ ಅವಕಾಶಗಳು ಸಿಗಲಿವೆ. ಹೊಸ ಜನಸಂಪರ್ಕದಿಂದ ವ್ಯಾಪಾರದಲ್ಲಿ ಲಾಭವಾಗಲಿದೆ. ಆರ್ಥಿಕ, ಮಹಿಳೆಯರಿಂದ ಧನಲಾಭವಾಗಲಿದೆ. ಆಭರಣಗಳ ಖರೀದಿ ಮಾಡುವ ಯೋಗವಿದೆ. ಕುಟುಂಬ, ಪ್ರೇಮಿಗಳಿಗೆ ಇಂದು ಅತ್ಯಂತ ಶುಭ ದಿನ. ಮನೆಯಲ್ಲಿ ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸುವಿರಿ. ಶುಭ ಸಂಖ್ಯೆ 7. ಪರಿಹಾರ, ಲಕ್ಷ್ಮೀದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ. 8. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ಮಂಗಳನ ಪ್ರಭಾವದಿಂದ ನಿಮ್ಮ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿ ಹೆಚ್ಚಾಗಲಿದೆ. ವೃತ್ತಿ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಯಶಸ್ಸು ಖಚಿತ. ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಮಹತ್ವದ ದಿನ. ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ. ಆರ್ಥಿಕ, ಹಠಾತ್ ಧನಲಾಭದ ಯೋಗವಿದೆ. ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ. ಕುಟುಂಬ, ಮನೆಯಲ್ಲಿ ಸಣ್ಣಪುಟ್ಟ ಜಗಳಗಳಾಗಬಹುದು. ಮಾತು ನಿಯಂತ್ರಿಸಿ.
ಸಂಗಾತಿಯ ಸಹಕಾರ ಸದಾ ಇರಲಿದೆ. ಶುಭ ಸಂಖ್ಯೆ 4. ಪರಿಹಾರ: ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ. 9. ಧನುರಾಶಿ ಸ್ಯಾಜಿಟೇರಿಯಸ್. ಆಧ್ಯಾತ್ಮಿಕ ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರಲಿದೆ. ವೃತ್ತಿ: ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ. ಧಾರ್ಮಿಕ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುವವರಿಗೆ ಗೌರವ ಸಿಗಲಿದೆ. ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ದಾನ ಧರ್ಮಕ್ಕಾಗಿ ಹಣ ವಿನಿಯೋಗಿಸುವಿರಿ. ಕುಟುಂಬ: ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ದೂರದ ಸಂಬಂಧಿಗಳಿಂದ ಶುಭ ಸುದ್ದಿ ಕೇಳುವಿರಿ. ಶುಭ ಸಂಖ್ಯೆ 8. ಪರಿಹಾರ: ದಕ್ಷಿಣಾಮೂರ್ತಿ ಸ್ತೋತ್ರ ಪಠಿಸಿ. 10. ಮಕರ ರಾಶಿ ಕ್ಯಾಪ್ರಿಕಾನ್. ಕೆಲಸದ ಒತ್ತಡ ಹೆಚ್ಚಾಗಿದ್ದರೂ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸುವಿರಿ. ವೃತ್ತಿ: ಕಬ್ಬಿಣ, ಯಂತ್ರೋಪಕರಣ ಮತ್ತು ತಾಂತ್ರಿಕ ವ್ಯಾಪಾರಸ್ಥರಿಗೆ ಇಂದು ಭಾರಿ ಲಾಭವಾಗಲಿದೆ. ಕೆಲಸದಲ್ಲಿ ಶಿಸ್ತು ಪಾಲಿಸಿ. ಮೇಲಧಿಕಾರಿಗಳ ಪ್ರಶಂಸೆ ಸಿಗಲಿದೆ. ಆರ್ಥಿಕ: ಹೊಸ ಆಸ್ತಿ ಖರೀದಿ ಮಾಡುವ ಚಿಂತನೆ ಫಲಪ್ರದವಾಗಲಿದೆ. ಸಾಲದ ಸುಳಿಯಿಂದ ಹೊರಬರಲು ದಾರಿ ಸಿಗಲಿದೆ. ಆರೋಗ್ಯ: ಮೂಳೆ ಅಥವಾ ಕೀಲು ನೋವಿನ ಬಗ್ಗೆ ಎಚ್ಚರವಿರಲಿ. ಶುಭ ಸಂಖ್ಯೆ 10. ಪರಿಹಾರ: ಶನೈಶ್ಚರ ಸ್ತೋತ್ರ ಮತ್ತು ಹನುಮಾನ್ ಚಾಲೀಸಾ ಪಠಿಸಿ. 11. ಕುಂಭರಾಶಿ ಅಕ್ವೇರಿಯಸ್. ಇಂದು ಹೊಸ ಆಲೋಚನೆಗಳು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯಲಿವೆ. ವೃತ್ತಿ: ಸಾಮಾಜಿಕ ಕೆಲಸಗಳಲ್ಲಿ ತೊಡಗುವಿರಿ. ನಿಮ್ಮ ಕಾರ್ಯಕ್ಷಮತೆಗೆ ಎಲ್ಲೆಡೆ ಮೆಚ್ಚುಗೆ ಸಿಗಲಿದೆ. ಹೊಸ ಮಿತ್ರರಿಂದ ಉದ್ಯೋಗದಲ್ಲಿ ಸಹಾಯವಾಗಲಿದೆ. ಆರ್ಥಿಕ: ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಹಣದ ಉಳಿತಾಯದ ಬಗ್ಗೆ ಹೊಸ ಯೋಜನೆ ಮಾಡುವಿರಿ. ಕುಟುಂಬ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರಲಿದೆ. ಮಕ್ಕಳ ಪ್ರಗತಿಯಿಂದ ಸಂತೋಷವಾಗಲಿದೆ. ಶುಭ ಸಂಖ್ಯೆ 11. ಪರಿಹಾರ: ಹನುಮಂತನಿಗೆ ಸಿಹಿ ತಿಂಡಿ ಅರ್ಪಿಸಿ. 12. ಮೀನರಾಶಿ ಪೈಸಿಸ್. ಮನಸ್ಸು ಪ್ರಶಾಂತವಾಗಿರಲಿದೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಲಿದೆ. ವೃತ್ತಿ: ದೈವಿಕ ಕಾರ್ಯಗಳಿಗಾಗಿ ಸಮಯ ಮೀಸಲಿಡುವಿರಿ. ಶಿಕ್ಷಕರು ಮತ್ತು ಪಂಡಿತರಿಗೆ ಇಂದು ಸನ್ಮಾನ ಸಿಗುವ ಸಾಧ್ಯತೆಯಿದೆ. ಬರಬೇಕಾದ ಹಣ ವಿಳಂಬವಾಗಬಹುದು. ಆರ್ಥಿಕ: ಧನಲಾಭವಾಗಲಿದೆ, ಆದರೆ ಅದನ್ನು ಸತ್ಕಾರ್ಯಗಳಿಗಾಗಿ ಬಳಸುವಿರಿ. ಆರೋಗ್ಯ: ಉತ್ತಮ ಆರೋಗ್ಯಕ್ಕಾಗಿ ಯೋಗ ಅಥವಾ ಪ್ರಾಣಾಯಾಮ ಮಾಡಿ. ಶುಭ ಸಂಖ್ಯೆ 12. ಪರಿಹಾರ: ಗಾಯತ್ರಿ ಮಂತ್ರ ಜಪಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.